ನಮ್ಮ ಲೈಫಲ್ಲಿ ಒಮ್ಮೆ ಆದರೂ ನಾವು ಜಗದೋದ್ಧಾರಕನ ಆಡಿಸಿದ್ದಳೆ ಶೋಧೆ ಅನ್ನೋ ಕೀರ್ತನೆಯನ್ನು ಕೇಳೇ ಇರ್ತೀವಿ. ಇವಾಗ ನಾವು ಹೋಗ್ತಿರೋದು ಒಂದು ದೇವಸ್ಥಾನಕ್ಕೆ. ಆ ದೇವಸ್ಥಾನದಲ್ಲಿರುವ ಕೃಷ್ಣನ ಮೂರ್ತಿಯನ್ನು ನೋಡಿಕೊಂಡೇ ಶ್ರೀ ಪುರಂದರದಾಸರು ಈ ಕೀರ್ತನೆಯನ್ನು ಬರೆದಿದ್ದಾರೆ. ನಾವು ಹೋಗೋ ಟೈಮಲ್ಲಿ ದೇವಸ್ಥಾನವು ರಥೋತ್ಸವಕ್ಕೆ ರೆಡಿ ಆಗ್ತಿತ್ತು. ಈ ರಥೋತ್ಸವದ ವಿಶೇಷತೆ ಏನಂದರೆ, ಅದೇ ದಿವಸ ಸೂರ್ಯನ ಕಿರಣವು ದೇವಾಲಯದ ಗೋಪುರದಿಂದ ಮಂಟಪ ದಾಟಿ ಗರ್ಭಗುಡಿಯಲ್ಲಿರುವ ಶ್ರೀರಾಮ ಪ್ರಮೇಯರ ಮೂರ್ತಿಯನ್ನು ಪಾದದಿಂದ ಶಿರದವರೆಗೆ ಸ್ಪರ್ಶಿಸುತ್ತದೆ. ಇದೇ ಚನ್ನಪಟ್ಟಣದ ದೊಡ್ಡಮಾಲೂರಲ್ಲಿರುವ ಅಪ್ರಮೇಯ ಸ್ವಾಮಿ ದೇವಸ್ಥಾನ. ರಾಮಾಯಣ ಸಮಯದಲ್ಲಿ ಸೀತಾಮಾತೆಯನ್ನು ಹುಡುಕಿಕೊಂಡು ಶ್ರೀರಾಮನು ಇಲ್ಲಿ ಪ್ರಾರ್ಥಿಸಿದ್ರಿಂದ ಈ ದೇವಸ್ಥಾನವನ್ನು ದಕ್ಷಿಣ ಅಯೋಧ್ಯ ಅಂತಲೂ ಕರೆಯುತ್ತಾರೆ. ಹಾಗೂ ಇದಕ್ಕೆ ರಾಮಪ್ರಮೇಯ ಸ್ವಾಮಿ ಅಂತಲೂ ಇನ್ನೊಂದು ಹೆಸರಿದೆ. ದೇವಸ್ಥಾನದ ಹಿಂಭಾಗದಲ್ಲಿರುವ ಸಂತಾನ ಬಾಗಿ ಕೊಡುವ ನವನೀತ ಕೃಷ್ಣನ ಮೂರ್ತಿಯನ್ನು ನೋಡಿ ಮೈಸೂರು ರಾಜರಿಗೂ ಇಷ್ಟ ಆಯಿತಂತೆ. ಹಾಗೆ ಆ ಮೂರ್ತಿನ ಅರಮನೆಗೆ ತಗೊಂಡು ಹೋಗಿರುವಾಗ ಅಂದು ರಾತ್ರಿ ಕೃಷ್ಣನು ರಾಜರ ಕನಸಲ್ಲಿ ಬಂದು ಆ ಮೂರ್ತಿನ ಮತ್ತೆ ಅಲ್ಲಿ ಇಡೋಕೆ ಹೇಳಿದ್ರಂತೆ. ದೊಡ್ಡ ಹೆಬ್ಬಾಗಿಲು, ಕಲ್ಲಿನ ಕಂಬಗಳು, ದೊಡ್ಡ ದೊಡ್ಡ ಕಲ್ಲಿನ ಮೇಲ್ಛಾವಣಿ, ಕಲ್ಲಲ್ಲಿ ರಾಮಾಯಣದ ಕಥೆಗಳ ಕೆತ್ತನೆಗಳು ಎಲ್ಲವನ್ನು ನೋಡುವಾಗ ನಮ್ಮ ಪೂರ್ವಜರ ಸಾಮರ್ಥ್ಯವನ್ನು ಮೆಚ್ಚಲೇಬೇಕು. ದೇವಸ್ಥಾನದಲ್ಲಿ ದೇವರ ದರ್ಶನ ಪಡ್ಕೊಂಡು ಒಂದು ಕಬ್ಬಿನ ಹಾಲು ಕುಡಿದು ನಮ್ಮ ಪ್ರಯಾಣ ಸುಲು ವೈನ್ಯಾರ್ಡ್ ಕಡೆಗೆ ಮುಂದುವರಿಯಿತು.